ಏನೇ ಸೊಸೆ ಮುದ್ದು ಅತ್ತೆ ಏನ್ ತಿಂಡಿ ಮಾಡ್ಲಿ ಅತ್ತೆ? ರೊಟ್ಟಿ ಹಾಕತ್ತೆ? ರೊಟ್ಟಿ ಎಲ್ಲ ತಿನ್ನಕ್ಕಾಗಲ್ಲ ಕಣವ. ಮೆತ್ತಗಿರೋದೇನಾರ ಪಲಾವ್ನ ಉಪ್ಪಿಟ್ಟು ಮಾಡು. ನಿಮ್ಗೆ ಏನ್ ಬೇಕು ಹೇಳಿ ಅತ್ತೆ, ಅದನ್ನೇ ಮಾಡ್ಕೊಡ್ತೀನಿ. ಏನೋ ಒಂದು ಮಾಡವ. ಮದುವೆ ಆದ ಹೊಸದ್ರಲ್ಲಿ ಎಲ್ಲ ಹಿಂಗೆ ಅಂತೀರ, ಏನ್ ಮಾಡ್ಲಿ ಅಂತ. ಆಮೇಲೆ ಮಾಡಕ್ಕೆ ತಿನ್ನು ಅಂತೀರ. ಅಯ್ಯಯ್ಯೋ ಇಲ್ಲ ಅತ್ತೆ, ನಾನು ಆ ಥರ ಅನ್ನಲ್ಲ ಅತ್ತೆ. ನಿಮ್ಗೆ ಏನು ಬೇಕು ಅದನ್ನೇ ಮಾಡ್ಕೊಡ್ತೀನಿ ಅತ್ತೆ. ಸರಿ ಕಣವ, ಆಯಿತು, ಏನೋ ಒಂದು ಮಾಡು. ಹೊಸ್ದಾಗಿ ಮದುವೆ ಆಗಿದ್ದೀರಿ, ಬೇಕಾ ತಿಂಡಿ ಮಾಡಕ್ಕಲ್ಲ ಅಂದರೆ ಹೇಳವ, ನಾನೇ ಮಾಡ್ತೀನಿ. ಇಲ್ಲ ಅತ್ತೆ, ನಾನೇ ಮಾಡ್ತೀನಿ ಬಿಡಿ ಅತ್ತೆ. ಆಂಟಿ ಆಂಟಿ, ಅಮ್ಮಂಗೆ ಒಂದು ಕಪ್ ಸಕ್ಕರೆ ಬೇಕಂತೆ. ಅಯ್ಯೋ ಸಕ್ಕರೆನಾ? ನಮ್ಮ ಅತ್ತೆನ ಕೇಳಬೇಕಿತ್ತು ನೀನು. ಅಮ್ಮ ನಿಮ್ಮನ್ನೇ ಕೇಳಕ್ಕೆ ಹೇಳ್ತು ಆಂಟಿ. ಪುಟ್ಟಿ ಪುಟ್ಟಿ, ಏನೋ ಲೋಟ ತಂದಿದೆಯಲ್ಲ ಆಂಟಿ. ಅಮ್ಮಂಗೊಂದು ಲೋಟ ಸಕ್ಕರೆ ಬೇಕಂತೆ. ಸೊಸೆ ಅವಳಿಗೊಂದು ಲೋಟ ಸಕ್ಕರೆ ಅಂತ ಕೊಟ್ಟು ಕಳ್ಸವ. ಸರಿ ಅತ್ತೆ ಆಯಿತು. ಏನು ಬೆಳಗಾಯ್ತು ಅಂದರೆ ಲೋಟ ಹಿಡ್ಕೊಂಡು ತಟ್ಟೆ ಹಿಡ್ಕೊಂಡು ಬಂದ್ಬಿಡ್ತಾರೆ, ಸಕ್ಕರೆ ಕೊಡಿ ಉಪ್ಪು ಕೊಡಿ ಅಂತ. ನನ್ನ ಸೊಸೆಗೆ ಹೇಳ್ಬೇಕು ಇವ್ರ ಹತ್ರ ಜೋಪಾನವಾಗಿರೋ ಅಂತ, ಇಲ್ಲಾಂದರೆ ಮನೆಯೆಲ್ಲ ಕಿತ್ಕೊಂಡು ತಿಂದು ಗುಡಿಸಿ ಗುಂಡಾಂತರ ಮಾಡ್ಬಿಡ್ತವೆ ಇವು. ಅವ್ರು ಹಂಗೆ ಕಣವ, 3 ದಿನ ಕುಂತಿದ್ದೀಯ, ಉಪ್ಪು ಬೇಕು ಸಕ್ಕರೆ ಬೇಕು ಅಂತ ಬತ್ತೆ ಇರ್ತಾರೆ. ನೀನು ಇಲ್ಲ ಅನ್ಬೇಕು, ಎಲ್ಲನೂ ಕೊಟ್ಟರೆ ಆಗೋದಿಲ್ಲ. ಸರಿ ಅತ್ತೆ ಆಯಿತು. ನೋಡವ, ಈ ಬೀದಿಯರು ಯಾರು ಸರಿ ಇಲ್ಲ, ಹಂಗೆ ಹೇಳ್ಕೊಡ್ತಾರೆ ಹಿಂಗೆ ಹೇಳ್ಕೊಡ್ತಾರೆ. ನಿಮ್ಮ ಅತ್ತೆ ಸರಿ ಇಲ್ಲ, ನಿಮ್ಮ ಅತ್ತಿಗೆ ಹಿಟ್ಟು ಹಾಕ್ಬೇಡ, ನಿಮ್ಮ ಮಾವ ಸರಿ ಇಲ್ಲ, ನಿಮ್ಮ ಮಾವನಿಗೆ ಹಿಟ್ಟು ಹಾಕ್ಬೇಡ ಅಂತೆಲ್ಲ ಹೇಳ್ಕೊಡ್ತಾರೆ. ನೀನು ಅವ್ರ ಮಾತೆಲ್ಲ ಹಂಗೆ ಕೇಳ್ಬಾರ್ದು ಕಣವ. ಬೀದಿಲಿರೋ ಮುಂಡೆರು ಯಾರು ಸರಿಯಾಗಿಲ್ಲ, ಯಾರ ಜೊತೆ ಮಾತಾಡೋಕ್ಕೆ ಹೋಗ್ಬೇಡ ನೀನು. ನಿನ್ನ ಕೆಲಸ ಎಷ್ಟಾಯಿತು ಅಷ್ಟಿರು, ನೋಡ್ಕೊ. ನಿನ್ಗೇನು ಬೇಕು ಅದು ಕೇಳು, ನಾನು ತಂದು ಕೊಡ್ತೀನಿ ಆಯಿತಾ? ಸರಿ ಅತ್ತೆ, ನಾನು ಯಾರ ಮಾತು ಕೇಳಲ್ಲ, ನಿಮ್ಮ ಮಾತೇ ಕೇಳ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ. ಇವರೆಲ್ಲ ಬಂದು ಕೂತ್ಕೋತಾರಲ್ಲ, ಅವಾಗೆಲ್ಲ ಟೀ ಇಟ್ಕೊಡೋದು ಕಾಪಿ ಇಟ್ಕೊಡೋದು ಮಾಡಬೇಡ ಕಣವ. ಅವ್ರು ಬೇಕಾದ್ರೆ ದಿನಕ್ಕೆ 4 ಸತಿ ಬರ್ತಾರೆ, ಟೀ ಇಡು ಕಾಪಿ ಇಡು ಅಂತ. ಅದಕ್ಕೆ ಅವ್ರನ್ನ ಎಲ್ಲಿಡ್ಬೇಕು ಅಲ್ಲಿ ಇಡ್ಬೇಕು ನೀನು, ಆಯಿತಾ? ಸರಿ ಅತ್ತೆ ಆಯಿತು. ಸರಿ ಕಣಮ್ಮ, ನೀನು ಹೋಗ್ಬಿಟ್ಟು ಅಡುಗೆ ಮಾಡೋಗು, ನಾನು ಇಲ್ಲೆಯಾ ಸಂತೆಗೆ ಹೋಗ್ಬರ್ತೀನಿ. ತರಕಾರಿ ಏನೇನು ಬೇಕವ? ಏನಾದರೂ ತಗೋಬನ್ನಿ ಅತ್ತೆ. ಸರಿ ನಾನು ತರ್ತೀನಿ, ನಂಗೆ ಗೊತ್ತು, ನೀನು ಹೋಗಿ ಅಡುಗೆ ಮಾಡು. ರೀ ಪರಿಮಳ. ಹಾಂ ಹೇಳಿ. ಏನು ರೀ ಹೊಸ್ದಾಗಿ ಮದುವೆ ಆಗಿದ್ದೀರಾ, ನಿಮ್ಗೆ ಏನಾದ್ರು ತೊಂದರೆ ಆದರೆ ಹೇಳಿ, ಅಕ್ಕಪಕ್ಕದಲ್ಲಿ ನಾವು ಇರ್ತೀವಿ. ಏನಾದರೂ ತೊಂದರೆ ಆಗಿದ್ರೆ ಏನಾರು ಆದರೆ ಹೇಳಿ. ಏನಿಲ್ಲ, ಅದೇನೋ ತೊಂದರೆ ಏನಾಗಿಲ್ಲ, ನಮ್ಮ ಅತ್ತೆ ಎಲ್ಲಾನು ಹೇಳ್ತಾರೆ, ಹಿಂಗೆ ಮಾಡು ಹಂಗೆ ಮಾಡು ಅಂತ. ರೀ ಇಲ್ಲಿ ಕುತ್ಕೊಡ್ರಿ, ನಾನು ನಿಮ್ಗೇನೋ ಹೇಳಬೇಕು. ಏನು ಗೊತ್ತೇನ್ರಿ, ನಿಮ್ಮ ಅತ್ತೆ ಇದ್ದಾರಲ್ಲ, ನಿಮ್ಮ ಅತ್ತೆ ಸರಿ ಇಲ್ಲ ಕಣ್ರಿ. ಅವರು ಯಾವಾಗ ನೋಡಿದ್ರು ಕಯ್ಯ ಅಂತಿರ್ತಾರೆ. ಹೌದಾ? ಹಂಗೇನಿಲ್ಲಲ್ಲ, ನನ್ನ ಜೊತೆ ಚೆನ್ನಾಗೇ ಇರ್ತಾರೆ. ಅಯ್ಯೋ ಈಗ ಹೊಸ್ತಲ್ವಾ, ಅದಕ್ಕೇನು ಚೆನ್ನಾಗವ್ರಕ್ಕಂತ ಕಳಿ. ನಿಮ್ಮ ಅತ್ತೆ ನಾನು ತಲೆ ಮೇಲೆ ಕೂರ್ಸ್ಕೊಳಕೋಬೇಡಿ, ಅವ್ರು ಸರಿ ಇಲ್ಲ. ಮತ್ತೆ ಹುಟ್ಟು ಪಚಾರಿ ಥರ ಕಣ್ರಿ. ಎಲ್ಲೋದ್ರು ನಿಮ್ಮತ್ತೆ? ಹೌದಾ, ಸಂತೆಗೆ ಹೋಗ್ಬಿಟ್ರಾ? ಮನೆಗೆ ತರಕಾರಿ ಸ್ವಲ್ಪ ಬೇಕಿತ್ತು, ಅದಕ್ಕೆ ತರಕ್ಕೆ ಹೋಗಿದ್ದಾರೆ. ಮತ್ತೆ ಇನ್ನೇನು ಸಮಾಚಾರ? ನಿಮ್ಮ ಅತ್ತೆ ಏನು ಹೇಳಿಲ್ವಾ? ಪಕ್ಕದ ಮನೆಯವ್ರ ಹತ್ರ ಚೆನ್ನಾಗಿರೋ ಇಲ್ಲ, ಅವ್ರನ್ನ ಸೊಟ್ಟಿಗೆ ಸೇರಿಸ್ಬೇಡ ಅಂತ ಏನಾದ್ರು ಹೇಳಿರ್ತಾರೆ. ಇಲ್ಲ ಕಣ್ರಿ, ಹಂಗೇನು ಹೇಳಿಲ್ಲ ನಮ್ಮ ಅತ್ತೆ. ಅಯ್ಯೋ ನಿಮಗೆ ಗೊತ್ತಿಲ್ಲ ಅಷ್ಟೇ, ನಿಮ್ಮ ಅತ್ತೆ ಸರಿ ಇಲ್ಲ. ನಿಮ್ಮ ಅತ್ತೆ ಆ ಪಕ್ಕದ ಮನೆ ಸುಶೀಲಾ ಆಂಟಿ ಕೇಳಿ, ನಿಮ್ಮ ಅತ್ತೆದು ಏನು ಕೆಲಸ ಅಂತ. ಯಾವಾಗ ನೋಡಿ ಸುಶೀಲಾ ಆಂಟಿ ಮನೇಲೆ ಕೂತಿರ್ತಾರೆ ಕಣ್ರಿ, ಅದೇನು ಮಾತಾಡ್ತಾರೋ ಏನೋ. ಹೌದು ಕಣ್ರಿ, ಯಾವಾಗ ನೋಡಿ ಸುಶೀಲಾ ಆಂಟಿ ಮನೇಲೇ ಕೂತಿರ್ತಾರಪ್ಪ. ಸುಶೀಲಾ ಆಂಟಿಗೆ ಅವ್ರಿಗೂ ಅಂಥದ್ದೇನು ಕೆಲಸ ಅಂತ. ಅಯ್ಯೋ ಅವ್ರ ಮಗ ಸೊಸೆ ಏನು ಕೇಳೋದೇನೋ, ಅದಕ್ಕೆ ಏನು ಕೂತ್ಕೋತಾಳೆ ಅಂತಾರೆ ಕಣ್ರಿ ಎಲ್ಲವ. ನೀವು ಕೇಳಬೇಕು ಕಣ್ರಿ, ಯಾಕತ್ತೆ ಅವ್ರ ಮನೆಗೆ ಹೋಗ್ತೀರಾ ಅಂತ. ನಾನೇನು ಕೇಳಲ್ಲ. ಮತ್ತೆ ಇವಾಗ ಕೇಳಲಿಲ್ಲ ಅಂದರೆ ಮುಂದಕ್ಕೂ ಹಂಗೆ ಕೇಳಲ್ಲ. ಇವಾಗಿಂದ ನೀವು ಕೇಳಬೇಕು. ಸುಶೀಲಾ ಆಂಟಿನ ಅಷ್ಟೇ, ನಿಮ್ಮ ಮನೆ ಬಂದು 1 ಗಂಟೆ ಕೂತಿರುತ್ತೆ ಕಣ್ರಿ, ಅದೇನು ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಹಿಂಗೆ ಸುಮ್ಮನೆ ಊರವ್ರದೆಲ್ಲ ಮಾತಾಡ್ಕೊಂಡು ಕೂತ್ಕೋತಾರೆ ಅಷ್ಟೇ, ಅವ್ರೇನು ಮಾಡಲ್ಲ ಕೆಲಸ. ಪರಿಮಳ. ಓಹ್ ಆಂಟಿ ಬಂದ್ರಾ? ಬನ್ನಿ, ತಾವುಗಳು ಯಾಕೆ ಬಂದಿದ್ದೀರೋ ನಮ್ಮ ಮನೆಗೆ? ಅಯ್ಯೋ ಆಂಟಿ, ಸುಮ್ಮನೆ ಒಬ್ಬರೇ ಕೂತಿದ್ರಲ್ಲ ಅಂತ ಬಂದೆ ಅಷ್ಟೇ. ಓಹ್, ಯಾರ ಮನೆಯಾದ್ರೂ ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದು ಮಾಡಿದ್ದಾರೆ ಅಂದರೆ ಅಲ್ಲಿ ತಮ್ಮಗಳ ಪಾದಗಳು ಇಟ್ಟೇ ಬಿಡ್ತೀರಿ ಅನ್ಸುತ್ತೆ ಅಲ್ವಾ? ಅಯ್ಯೋ ಆಂಟಿ, ನಾನೇನು ಮಾಡಿದೆ ಇವಾಗ? ಸುಮ್ಮನೆ ಒಬ್ಬರೇ ಕೂತಿದ್ರಲ್ಲ ಅಂತ ಬಂದೆ ಅಷ್ಟೇ ಮಾತಾಡ್ಸೋಕ್ಕೆ. ಗೊತ್ತಾಯ್ತು ಬಿಡಿ, ತಾವುಗಳು ಯಾಕೆ ಬಂದಿರ್ತೀರಾ ಅಂತ. ಯಾರಾದ್ರೂ ಚೆನ್ನಾಗಿದ್ದಾರೆ ಅಂದ್ರೆ ಅಲ್ಲಿ ಬತ್ತಿಡಕ್ಕೆ ನಿಮ್ಮಂಥವ್ರು ಒಬ್ರು ಇರ್ತಾರಲ್ವೇ, ನೀವು ಅದಕ್ಕೆ ಬಂದಿದ್ದೀರಿ ಅಂತ ನಮಗೆ ಗೊತ್ತಾಯ್ತು. ಪರಿಮಳ, ನಾನು ನಿಂಗೆ ಹೇಳ್ದೆ ತಾನೆ ಇಂಥವ್ರ ಹತ್ರ ಎಲ್ಲ ಮಾತಾಡ್ಬೇಡ ಅಂತ. ನೋಡು, ಅವಳು ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ದಾಳೆ. ಸುಶೀಲಾ ನಾನು ಫ್ರೆಂಡು, ಅದಕ್ಕೆ ಮಾತಾಡ್ತೀವಿ ಅಷ್ಟೇ ಕೂತ್ಕೊಂಡು 5 ನಿಮಿಷ. ನಾವ್ಯಾಕೆ ಬೇರೆ ಬಗ್ಗೆ ಮಾತಾಡಲಿ? ನಾನೇನು ಕೇಳಲಿಲ್ಲ ಅತ್ತೆ, ಅವರೇ ಬಂದು ಹೇಳಿದ್ರು. ಹ್ಞೂ ಕಣವ, ನಾವು ಚೆನ್ನಾಗಿದ್ದೀವಿ ಅಂದರೆ ಎಲ್ಲವಳು ಬಂದು ಹೇಳ್ತಾಳೆ. ನೀನು ಅವ್ರು ಮಾತಾಡೋಕೆ ಕೇಳ್ಕೊಂಡು ತಲೆ ಕೆಡಿಸ್ಕೋಬಾರ್ದು ಆಯಿತಾ? ಹೋಗಿ ಅಡುಗೆ ಮಾಡು. ಸರಿ ಅತ್ತೆ ಆಯಿತು. ನಮ್ಮ ಮನೆಗೆ ಇನ್ಯಾವಳ್ಯಾರ ಬರಲಿ, ಆಮೇಲೆ ಐತೆ ನೋಡ್ತೀನಿ ಲೋಪರ್ ಮಾಡ್ಯಾರ.